ಸಂಡೂರಿನಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟು ಸಮಸ್ಯೆ ಆಯಿತು. ವಡ್ಡು ಗ್ರಾಮದಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟಿದೆ. ಕೂಡಲೇ ಅದನ್ನು ಸರಿಪಡಿಸಿ ಮತ್ತೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಸಂಡೂರು ಕ್ಷೇತ್ರದ ವಡ್ಡು ಗ್ರಾಮದಲ್ಲಿ ಕೆಲ ಕ್ಷಣಗಳ ಕಾಲ ಮತಯಂತ್ರ ಕೈಕೊಟ್ಟಿತ್ತು. ಸ್ವಲ್ಪ ಸಮಸ್ಯೆ ಆಯಿತು. ಅದಾದ ನಂತರ ಅದನ್ನು ಸರಿ ಮಾಡಿಸಿ ಮತ್ತೆ ಮತದಾನಕ್ಕೆ ಅನುವು ಮಾಡಿಕೊಡಲಾಯಿತು. ಸಂಡೂರಿನಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟಿದೆ. ವಡ್ಡು ಗ್ರಾಮದಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟಿದೆ. ಬೇರೆ ಬೇರೆ ಕಡೆ ಹೇಗೆ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಸಂಡೂರಿನ ದೃಶ್ಯಗಳು ಅಂತ ಅನ್ಕೋತೀನಿ. ಹಾಗೇನೆ ಚನ್ನಪಟ್ಟಣ ಹಾಗೂ ಶಿಗ್ಗಾವಿಯಿಂದ ಕೂಡ ಜನ ವೋಟ್ ಮಾಡ್ತಾ ಇರುವಂಥ ದೃಶ್ಯಗಳು ಬರ್ತಾ ಇದೆ. ಮೂರು ಕಡೆಗಳಲ್ಲಿ ಮತದಾನ ಚೆನ್ನಾಗಿ ಆಗ್ತಾ ಇದೆ. ಸಾಕಷ್ಟು ಚನ್ನಪಟ್ಟಣದಲ್ಲಂತೂ ಹೈಯೆಸ್ಟ್ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ರೈಟ್, ಶಿಗ್ಗಾವಿಯಿಂದ ನಮ್ಮ ಪ್ರತಿನಿಧಿ ದಿವಿತ್, ನನ್ನ ಸಹೋದ್ಯೋಗಿ ದಿವಿತ್ ಕನೆಕ್ಟ್ ಆಗಿದ್ದಾರೆ. ದಿವಿತ್, ಶಿಗ್ಗಾವಿನಲ್ಲಿ ವೋಟಿಂಗ್ ಸ್ಪಿರಿಟ್ ಯಾವ ರೀತಿಯಲ್ಲಿ ಇದೆ? ಜನ ಬರ್ತಾ ಇದ್ದಾರಾ? ವೋಟ್ ಮಾಡ್ತಾ ಇದ್ದಾರಾ? ಯಾವ್ಯಾವ ಥರದ ಜನ ಬರ್ತಾ ಇದ್ದಾರೆ? ವೋಟಿಂಗ್ ಸ್ಪಿರಿಟ್ ಹೆಂಗಿದೆ? ಯಾಕಂತಂದ್ರೆ ಇದು ಪೀಕ್ ಟೈಮ್, ಬೆಳಗ್ಗಿನ ಪೀಕ್ ವೋಟಿಂಗ್ ಟೈಮ್ ಇದು. ಈಗ ಅತ್ಯಂತ ಹೆಚ್ಚು ಜನ ಬರುವಂತ ಟೈಮ್ ಇದು. ಹೆಂಗ್ ನಡೀತಾ ಇದೆ ಮತದಾನ ದಿವಿತ್? ಎಸ್, ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಬಹಳ ಪ್ರಮುಖವಾಗಿ ನಾವೀಗ ಶಿಗ್ಗಾವಿಯ 100ನೇ ಮತಗಟ್ಟ ಸಂಖ್ಯೆ ಬಳಿ ಇದ್ದೇವೆ. ಜೊತೆಗೆ ಇಲ್ಲಿ 103 ಮತ್ತು 102 ಆ ಕಡೆ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಮತದಾನ ಮಾಡುವಂಥ 101 ಆ ಮತಗಟ್ಟೆಯು ಕೂಡ ಆ ಕಡೆ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಅಂದರೆ ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿ ಜನ ಬಂದು ಈಗ ಮತದಾನವನ್ನು ಮಾಡ್ತಿರುವಂಥದ್ದು. ಈ ಸಮಯವೂ ಕೂಡ ಅಂಥದ್ದೇ ಆಗಿರುವಂಥದ್ದು. ನೀವು ಹೇಳುವಂಥದ್ದೇ ಪೀಕ್ ಲೆವೆಲ್ ಸಮಯ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಜನರು ಬಂದು ಮತವನ್ನು ಹಾಕ್ತಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೀಬಾರದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಎಲ್ಲ ರೀತಿಯ ಎಲ್ಲ ವರ್ಗದ ಜನರು ಕೂಡ ಬಂದು ಬೆಳ್ಳಂಬೆಳಗ್ಗೆ ಬಂದು ಮತದಾನವನ್ನು ಸರತಿ ಸಾಲಿನಲ್ಲಿ ನಿಂತು ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಿದ್ದೀರಿ. ಬಹಳ ಪ್ರಮುಖವಾಗಿ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಜಿದ್ದಾಜಿದ್ದಿನ ಕಣ ನಡೀತಾ ಇರುವಂಥದ್ದು. ಇಲ್ಲಿ ಈ ಸಂದರ್ಭದಲ್ಲಿ ಇಡೀ ಸರ್ಕಾರಕ್ಕೆ ಸರ್ಕಾರವೇ ನಿಂತು ಈ ಬಾರಿ ಕಾಂಗ್ರೆಸ್ಸನ್ನಲ್ಲಿ ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಪಟ್ಟಿಗೆ ಬಿದ್ದಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಕೇವಲ ಅವ್ರು ಮಾತ್ರ ಅಂತಲ್ಲ, ಈ ಕಡೆ ಬಸವರಾಜ ಬೊಮ್ಮಾಯಿ ಕೂಡ ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸೋದಕ್ಕೂ ಕೂಡ ನಿರಂತರವಾದಂಥ ಶ್ರಮವನ್ನು ಹಾಕ್ತಿರುವಂಥದ್ದು. ಇದರ ಬೆನ್ನಲ್ಲೇ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು. ಮತದಾರರು ತಮ್ಮ ಮತವನ್ನು ಚಲಾಯಿಸುವ ಮುಖಾಂತರ, ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರ ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಯಾವ ರೀತಿಯಾಗಿ ತಮ್ಮ ಮತವನ್ನು ಚಲಾಯಿಸ್ತಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಜೊತೆಗೆ ಎಲ್ಲರನ್ನೂ ಕೂಡ ಪರೀಕ್ಷಿಸಿ ಮತ್ತು ಹಿರಿಯರನ್ನು ಕೂಡ ಪರೀಕ್ಷಿಸಿ ಇಲ್ಲಿ ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತು ಅಚ್ಚುಕಟ್ಟಾಗಿ ಶಿಸ್ತಿನ ಮುಖಾಂತರ ಮತದಾನವನ್ನು ಚಲಾಯಿಸೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಇಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಯಾರು ಕೂಡ ಮೊಬೈಲನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗುವಂತಿಲ್ಲ. ಎಲ್ಲವನ್ನೂ ಕೂಡ ನೀಟಾಗಿ ಅಚ್ಚುಕಟ್ಟಾಗಿ. ಥ್ಯಾಂಕ್ ಯು ದಿವಿತ್, ಡೀಟೇಲ್ಸ್ ಗಾಡ್. ಸಂಡೂರಿನಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟು ಸಮಸ್ಯೆ ಆಯಿತು. ವಡ್ಡು ಗ್ರಾಮದಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟಿದೆ. ಕೂಡಲೇ ಅದನ್ನು ಸರಿಪಡಿಸಿ ಮತ್ತೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಸಂಡೂರು ಕ್ಷೇತ್ರದ ವಡ್ಡು ಗ್ರಾಮದಲ್ಲಿ ಕೆಲ ಕ್ಷಣಗಳ ಕಾಲ ಮತಯಂತ್ರ ಕೈಕೊಟ್ಟಿತ್ತು. ಸ್ವಲ್ಪ ಸಮಸ್ಯೆ ಆಯಿತು. ಅದಾದ ನಂತರ ಅದನ್ನು ಸರಿ ಮಾಡಿಸಿ ಮತ್ತೆ ಮತದಾನಕ್ಕೆ ಅನುವು ಮಾಡಿಕೊಡಲಾಯಿತು. ಸಂಡೂರಿನಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟಿದೆ. ವಡ್ಡು ಗ್ರಾಮದಲ್ಲಿ ಕೆಲ ಕಾಲ ಮತಯಂತ್ರ ಕೈಕೊಟ್ಟಿದೆ. ಬೇರೆ ಬೇರೆ ಕಡೆ ಹೇಗೆ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಸಂಡೂರಿನ ದೃಶ್ಯಗಳು ಅಂತ ಅನ್ಕೋತೀನಿ. ಹಾಗೇನೆ ಚನ್ನಪಟ್ಟಣ ಹಾಗೂ ಶಿಗ್ಗಾವಿಯಿಂದ ಕೂಡ ಜನ ವೋಟ್ ಮಾಡ್ತಾ ಇರುವಂಥ ದೃಶ್ಯಗಳು ಬರ್ತಾ ಇದೆ. ಮೂರು ಕಡೆಗಳಲ್ಲಿ ಮತದಾನ ಚೆನ್ನಾಗಿ ಆಗ್ತಾ ಇದೆ. ಸಾಕಷ್ಟು ಚನ್ನಪಟ್ಟಣದಲ್ಲಂತೂ ಹೈಯೆಸ್ಟ್ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ರೈಟ್, ಶಿಗ್ಗಾವಿಯಿಂದ ನಮ್ಮ ಪ್ರತಿನಿಧಿ ದಿವಿತ್, ನನ್ನ ಸಹೋದ್ಯೋಗಿ ದಿವಿತ್ ಕನೆಕ್ಟ್ ಆಗಿದ್ದಾರೆ. ದಿವಿತ್, ಶಿಗ್ಗಾವಿನಲ್ಲಿ ವೋಟಿಂಗ್ ಸ್ಪಿರಿಟ್ ಯಾವ ರೀತಿಯಲ್ಲಿ ಇದೆ? ಜನ ಬರ್ತಾ ಇದ್ದಾರಾ? ವೋಟ್ ಮಾಡ್ತಾ ಇದ್ದಾರಾ? ಯಾವ್ಯಾವ ಥರದ ಜನ ಬರ್ತಾ ಇದ್ದಾರೆ? ವೋಟಿಂಗ್ ಸ್ಪಿರಿಟ್ ಹೆಂಗಿದೆ? ಯಾಕಂತಂದ್ರೆ ಇದು ಪೀಕ್ ಟೈಮ್, ಬೆಳಗ್ಗಿನ ಪೀಕ್ ವೋಟಿಂಗ್ ಟೈಮ್ ಇದು. ಈಗ ಅತ್ಯಂತ ಹೆಚ್ಚು ಜನ ಬರುವಂತ ಟೈಮ್ ಇದು. ಹೆಂಗ್ ನಡೀತಾ ಇದೆ ಮತದಾನ ದಿವಿತ್? ಎಸ್, ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಬಹಳ ಪ್ರಮುಖವಾಗಿ ನಾವೀಗ ಶಿಗ್ಗಾವಿಯ
100ನೇ ಮತಗಟ್ಟೆ ಸಂಖ್ಯೆ ಬಳಿ ಇದ್ದೇವೆ. ಜೊತೆಗೆ ಇಲ್ಲಿ 103 ಮತ್ತು 102 ಆ ಕಡೆ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಮತದಾನ ಮಾಡುವಂಥ 101 ಆ ಮತಗಟ್ಟೆಯು ಕೂಡ ಆ ಕಡೆ ಇರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಅಂದರೆ ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿ ಜನ ಬಂದು ಈಗ ಮತದಾನವನ್ನು ಮಾಡ್ತಿರುವಂಥದ್ದು. ಈ ಸಮಯವೂ ಕೂಡ ಅಂಥದ್ದೇ ಆಗಿರುವಂಥದ್ದು. ನೀವು ಹೇಳುವಂಥದ್ದೇ ಪೀಕ್ ಲೆವೆಲ್ ಸಮಯ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಜನರು ಬಂದು ಮತವನ್ನು ಹಾಕ್ತಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಕೂಡ ನಡೀಬಾರದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಎಲ್ಲ ರೀತಿಯ ಎಲ್ಲ ವರ್ಗದ ಜನರು ಕೂಡ ಬಂದು ಬೆಳ್ಳಂಬೆಳಗ್ಗೆನೆ ಬಂದು ಮತದಾನವನ್ನು ಸರತಿ ಸಾಲಿನಲ್ಲಿ ನಿಂತು ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಿದ್ದೀರಿ. ಬಹಳ ಪ್ರಮುಖವಾಗಿ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಜಿದ್ದಾಜಿದ್ದಿನ ಕಣ ನಡೀತಾ ಇರುವಂಥದ್ದು. ಇಲ್ಲಿ ಈ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ನಿಂತು ಈ ಬಾರಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಪಟ್ಟಿಗೆ ಬಿದ್ದಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಕೇವಲ ಅವ್ರು ಮಾತ್ರ ಅಂತಲ್ಲ, ಈ ಕಡೆ ಬಸವರಾಜ ಬೊಮ್ಮಾಯಿ ಕೂಡ ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸೋದಕ್ಕೂ ಕೂಡ ನಿರಂತರವಾದಂಥ ಶ್ರಮವನ್ನು ಹಾಕ್ತಿರುವಂಥದ್ದು. ಇದರ ಬೆನ್ನಲ್ಲೇ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು. ಮತದಾರರು ತಮ್ಮ ಮತವನ್ನು ಚಲಾಯಿಸುವ ಮುಖಾಂತರ, ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರ ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಯಾವ ರೀತಿಯಾಗಿ ತಮ್ಮ ಮತವನ್ನು ಚಲಾಯಿಸ್ತಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಜೊತೆಗೆ ಎಲ್ಲರನ್ನೂ ಕೂಡ ಪರೀಕ್ಷಿಸಿ ಮತ್ತು ಹಿರಿಯರನ್ನು ಕೂಡ ಪರೀಕ್ಷಿಸಿ ಇಲ್ಲಿ ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತು ಅಚ್ಚುಕಟ್ಟಾಗಿ ಶಿಸ್ತಿನ ಮುಖಾಂತರ ಮತದಾನವನ್ನು ಚಲಾಯಿಸೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಇಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಯಾರು ಕೂಡ ಮೊಬೈಲನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗುವಂತಿಲ್ಲ, ಎಲ್ಲವನ್ನೂ ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಥ್ಯಾಂಕ್ ಯು ದೇವತ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.